India, we got independence in 1947, but state of India was still under Portuguese control till 1961. Light. Where Indians were there, so in between that there was trade, a lot of port business. So in that era, if there is struggle for power, greed, and then gangster, all the gangster things can happen with lots of Tommy guns and action. With that, there is a lot of complex human emotions where there is a deep love story in it. There is a brother-sister sentiment, and also it's a father and son revenge saga. So it's a very interesting package. ಅ ಫೇರಿ ಟೇಲ್ ಫಾರ್ ಅ ಗ್ರೋನ್ ಅಪ್ಸ್. ನಮ್ಮ ಕನ್ನಡ ಇಂಡಸ್ಟ್ರಿ ಯಾವ ರೀತಿ ಚೇಂಜಸ್ ಆಯಿತು ಅಂತಂದರೆ, ಮೊದಲನೇದಾಗಿ ಚೇಂಜಸ್ ತಂದವ್ರ ಬಗ್ಗೆ ಮಾತಾಡೋಣ. ಉಪೇಂದ್ರ ಅವರು ಕನ್ನಡ ಸಿನಿಮಾದ ಫಾರ್ಮ್ಯಾಟ್ನೇ ಚೇಂಜ್ ಮಾಡಿದ್ರು ಆ್ಯಂಡ್ ಅವರು ರಿಲೇಟೇಬಲ್ ಆಗಿದ್ರು. ಅದಕ್ಕೋಸ್ಕರ ಕನ್ನಡ ಇಂಡಸ್ಟ್ರಿಯಲ್ಲಿ ಅವರ ಫ್ಲೋ ಇತ್ತು ಅಂತಲೇ ಹೇಳ್ಬೋದು. ಆದರೆ ಪ್ರಶಾಂತ್ ನೀಲ್ ಅವರು ಆ ಒಂದು ಫಾರ್ಮ್ಯಾಟ್ ಏನು ಇಂಡಸ್ಟ್ರಿ ನಡೀತಾ ಇತ್ತಲ್ಲ, ಆ ಫಾರ್ಮ್ಯಾಟ್ನ ಕಂಪ್ಲೀಟ್ಲಿ ಮಾಸಿ ಮಾಡಿರುವಂಥದ್ದೇನೆ ಇವರಾಗಿರುವಂಥದ್ದು. ಸೊ ಈಗ ಈ ಟಾಕ್ಸಿಕ್ ವಿಷಯನ ನಾನು ಇಲ್ಲಿ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ಮಾತಾಡಕೊಟ್ಟಿರೋದಲ್ವಾ. ಸೊ ಟಾಕ್ಸಿಕ್ ನಲ್ಲಿ ಕೂಡ ಆ ಒಂದು ಚೇಂಜಸ್ ಏನು ಅಂತ ನಾನು ನಿಮಗೆ ಹೇಳಿಕೊಟ್ಟಿರುವಂಥದ್ದು. ಸೊ ಗೈಸ್, ಅದನ್ನೇ ಮಾಡಿದೆ, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಆಗಸ್ಟ್ 26ನೇ ತಾರೀಕಿಗೆ ಸಿನಿಮಾ ರಿಲೀಸ್ ಆಗಿಕೊಟ್ಟಿದ್ದೆ. ನಾನು ಎಕ್ಸೈಟೆಡ್ ಆಗಿರೋದು ಏನಕ್ಕೆ ಅಂತಂದ್ರೆ, ಇವರು ಇನ್ ಕಂಪ್ಲೀಟ್ ಆಗಿ ಸ್ಟೋರಿನ ಆಲ್ರೆಡಿ ನಾನು ಏನು ಹೇಳಿದ್ದೆ, ರೂಮ್ ಮಾಡಿದ್ದೆ ಅದು ಇದು ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ ಲೈಕ್ 2 years ago ಈ ವಿಷಯನ ನಾನು ಮಾತಾಡಿದ್ದೆ. ಯಾವ ಬೇಸ್ಡ್ ಮೇಲೆ ಸ್ಟೋರಿ ಇರೋ ಕೊಟ್ಟಿದೆ ಅಂತ. ಆವಾಗ ರೂಮರ್ಸ್ ಲೀಕ್ಸ್ ಯಾರು ಕೊಟ್ಟಿರ್ಲಿಲ್ಲ, ನಾನು ಮಾತಾಡಿದ್ದೆ. ಆಬ್ವಿಯಸ್ಲಿ ವಿಡಿಯೋ ವೈರಲ್ ಹೋಗೋದು ಇಲ್ಲ, ಈ ವಿಡಿಯೋನು ಕೂಡ ಅಷ್ಟು ವೈರಲ್ ಹೋಗಲ್ಲ ಅಂತ ಅನ್ಕೋತೀನಿ. ಆದ್ರೆ ನಾನು ಏನ್ ಮಾತಾಡ್ಬೇಕು ಅನ್ಕೊಂಡಿದ್ದೀನಿ, ಸಿನಿಮಾದ ಬಗ್ಗೆನೇ ಮಾತ್ರ ಮಾತಾಡ್ಕೋಬೇಕು ಅಂತಂದು ಅನ್ಕೊಂಡಿದ್ದೀನಿ. ಅದು ಈ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು. ಸೊ ಹೀಗಿರ್ಬೇಕಾದ್ರೆ ಪೋರ್ಚುಗೀಸ್ ಅವರ ರೂಲ್ ಇನ್ನೂ ಇತ್ತಂತೆ. ಜಸ್ಟ್ ಅವರ ಏನಂತಾರೆ ಟ್ರೇಡಿಂಗ್ ಸೆಕ್ಟರ್ ಅಲ್ಲಿ ಮಾತ್ರ ಅವ್ರು ಇದ್ದಿದ್ದು. ಗೋವಾದಲ್ಲಿ ಒಂದು ರೀಜನ್ ಅಲ್ಲಿ ಅವರು ಇಂಪೋರ್ಟ್ ಎಕ್ಸ್ಪೋರ್ಟ್ ನಡೀತಾ ಇತ್ತು. ಏನು ಸ್ಮಗ್ಲಿಂಗ್ ಮೇನ್ಲಿ ಹೇಳ್ಬೇಕು ಅಂತಂದ್ರೆ ಇಲ್ಲಿ ನಡೀತಿರುವಂತದ್ದೇನೆ ಕೆಟ್ಟ ಕೆಲಸ. ಅಂಡರ್ ದ ಲಾ ಬೇರೆನೇ ವಿಷಯಗಳು ನಡೀತಾ ಇದೆ ಅಂತಾನೆ ಹೇಳ್ಬೋದು. ಅಲ್ಲಿ ಗ್ಯಾಂಗ್ಸ್ಟರ್ ವಿಷಯಗಳು ನಡೆಯುವಂಥದ್ದು ಕಾಮನ್. ಅಲ್ಲಿ ಎಂಟರ್ ಆಗುವಂಥದ್ದೇ ಮಾನ್ಸ್ಟರ್. ಇಲ್ಲೇನೆ ಒಂದು ಯುದ್ಧ ಸ್ಟಾರ್ಟ್ ಆಗುವಂಥದ್ದು. ಲೈಕ್ ನೀವೇನ್ ಆಕ್ಚುಯಲ್ ವಾರ್ ನೋಡ್ಬೇಕು ಅಂತ ಅನ್ಕೊಂಡಿದ್ರಿ, ಅದು ಇಲ್ಲಿ ನಿಮಗೆ ನೋಡಕ್ ಸಿಗುತ್ತೆ. ಯಾರಿಗೂ ಗೊತ್ತಿಲ್ಲದೆ ಇರೋಂಥ ಹಿಸ್ಟ್ರಿಯಲ್ಲಿ ಓಪನ್ ಮಾಡ್ಕೊಂಡು ಈ ಒಂದು ವಾರ್ ಓಪನ್ ಆಗುವಂಥದ್ದು. ಸೊ ನನಗೆ ತುಂಬಾನೇ ಎಕ್ಸೈಟ್ಮೆಂಟ್ ಕ್ರಿಯೇಟ್ ಮಾಡ್ತಿದೆ, ಯಾಕೆಂದ್ರೆ ಇದು ನನಗೆ ತುಂಬಾ ವಿಷಯಗಳು ಗೊತ್ತಿಲ್ಲದೆ ಇರೋಂಥ ವಿಷಯಗಳಾಗಿರುವಂಥದ್ದು ಹಿಸ್ಟ್ರಿ ಓಪನ್ ಆಗಿ ಸಿಗುತ್ತೆ. ಇನ್ಸಿಡೆಂಟ್ ಹೊಸ್ತಲ್ಲ ಅಥವಾ ಇನ್ಸಿಡೆಂಟ್ ನಿಜ ಅಲ್ಲ, ಆದ್ರೆ ಇದರಿಂದ ತುಂಬಾ ವಿಷಯಗಳು ನಮಗೆ ಗೊತ್ತಾಗುತ್ತೆ. ಅವಾಗ ಏನೇನ್ ನಡೀತಾ ಇತ್ತು, ಪೋರ್ಚುಗೀಸ್ ಅವ್ರು ಇದ್ದಾಗ ಏನೇನ್ ಸ್ಮಗ್ಲಿಂಗ್ ಇಲ್ಲಿಂದ ಮಾಡ್ತಾ ಇದ್ರು. ಆಬ್ವಿಯಸ್ಲಿ ಔರಂಗಜೇಬ್ ಆಗ್ಲಿ ಅಥವಾ ಪೋರ್ಚುಗೀಸ್ ಅವರಾಗ್ಲಿ ಬ್ರಿಟಿಷರ್ಸ್ ಆಗ್ಲಿ ಯಾರೇ ಆಗ್ಲಿ, ಅವ್ರು ಇಲ್ಲಿ ಬಂದಿರುವಂಥದ್ದು ಸ್ಮಗಲ್ ಮಾಡೋದಕ್ಕೆ. ಇಲ್ಲಿರುವಂತ ಏನಂತಾರೆ ಸ್ಪೈಸಸ್, ಗೋಲ್ಡ್ಸ್ ಪ್ರತಿಯೊಂದನ್ನು ಇಲ್ಲಿಂದ ಅವರು ಎಕ್ಸ್ಪೋರ್ಟೇ ಮಾಡಿರುವಂಥದ್ದು, ಸ್ಮಗಲೇ ಮಾಡಿರುವಂಥದ್ದು. ಸೊ ಈ ವಿಷಯಕ್ಕೆ ಬಂದ್ರೆ ಇವ್ರು ಯಾರು ಕೂಡ ಒಳ್ಳೆಯವರಲ್ಲ. ನೀವೀಗ ತುಂಬಾ ವಿಷಯಗಳು ತಲೆಯಲ್ಲಿ ಇರುತ್ತೆ. ಏನಂತಂದ್ರೆ ಲೈಕ್ ಟಾಕ್ಸಿಕ್ ಸಿನಿಮಾಗೆ ಇಷ್ಟೊಂದು ಬಿಲ್ಡಪ್ ಬೇಕಾ ಅಂತ. ಬೇಕು ಗುರು. ಎಲ್ಲಾ ಸಿನಿಮಾ ಕಂಪೇರ್ ಮಾಡೋದು ಬೇರೆ, ಈ ಸಿನಿಮಾದಲ್ಲಿ ಒಂದು ಹಿಸ್ಟ್ರಿ ಓಪನ್ ಆಗೋದು ಬೇರೆ. ಮೇನ್ಲಿ ಟೆಕ್ನಿಕ್ಯಾಲಿಟಿ ವೈಸ್ ತುಂಬಾನೇ ಅಡ್ವಾನ್ಸ್ ವೆಪನ್ ಅಂತ ಇದೀನಿ, ಅಡ್ವಾನ್ಸ್ ಟೆಕ್ನಿಕಲಿ ಹೋಗಿರೋದ್ರಿಂದ. ಸೊ ಈ ಸಿನಿಮಾದ ಫಾರ್ಮ್ಯಾಟ್ ನಿಮಗೆ ಹಾಗೇನೆ ನೋಡೋದಕ್ಕೆ ಸಿಗುತ್ತೆ. ಅನ್ಯೂಶುವಲ್ ಆಗಿ ಅಕ್ಸೆಪ್ಟ್ ಮಾಡೋದಕ್ಕೆ ಆಗಲ್ಲ ಅನ್ನೋ ರೀತಿ ಸಿಗುತ್ತೆ. ಫಾರ್ ಎಕ್ಸಾಂಪಲ್ KGF ನೋಡಾದ್ಮೇಲೆ ತುಂಬಾ ಜನಕ್ಕೆ ಸಲಾರ್ ಹಿಡಿಸ್ಲಿಲ್ಲ. ಆಮೇಲೆ ಸಲಾರ್ ನೋಡ್ತಾ ಓಕೆ ಸಲಾರ್ನ KGF ಕಂಪೇರ್ ಮಾಡ್ದಲ್ಲೇ ನೋಡಿದ್ರೆ ಸಲಾರ್ ಹಿಡಿಸುತ್ತೆ ಅಂತ ನೋಡಿದಾಗ ಈಗ ಕಲ್ಟ್ ಹಿಟ್ ಆಯ್ತು ಅಂತಾನೆ ಹೇಳ್ಬೋದು. ಹಾಗೇನೆ ಟಾಕ್ಸಿಕ್ ಬಂದಾಗ್ಲೂ ಕೂಡ ಕೆಲವರಿಗೆ ಅಕ್ಸೆಪ್ಟ್ ಮಾಡೋದಕ್ಕೆ, ಡೈಜೆಸ್ಟ್ ಮಾಡೋದಕ್ಕೆ ಆಗಲ್ಲ. ಏನ್ ಸಿನಿಮಾ ನಾನು ಅನ್ಕೊಂಡಂಗೆ ಇಲ್ವಲ್ಲ, ಹಿಂಗಾಯ್ತಲ್ಲ ಅನ್ನೋ ರೇಂಜಿಗಿರುತ್ತೆ. ಆದ್ರೆ ಲಾಸ್ಟಿಗೆ ಅದು ಆಗುವಂಥದ್ದೇನೆ ಕಲ್ಟ್ ಹಿಟ್ ಆಗಿರುವಂಥದ್ದು. ಸೊ ಈಗ ಟಾಕ್ಸಿಕ್ ವಿಷಯಕ್ಕೆ ಬಂದ್ರೆ, ಸ್ಟೋರಿ ಕಂಪ್ಲೀಟ್ ಆಗಿ ಅವ್ರ ಬಾಯಿಂದನೇ ರಿವೀಲ್ ಆಗೋಗಿದೆ. ಬ್ರದರ್ ಸಿಸ್ಟಮ್ ಸೆಂಟಿಮೆಂಟ್ಸ್ ಇದೆ, ಲವ್ ಆಂಗಲ್ ಇದೆ, ಹಾಗೇನೆ ಗ್ಯಾಂಗ್ಸ್ಟರ್ ಇದೆ, ಹಾಗೇನೆ ಏನು ಸ್ಮಗ್ಲಿಂಗ್ ನಡೀತಾ ಇರೋಂಥ ಸ್ಟೋರಿ ಇದೆ, ಕಂಪ್ಲೀಟ್ ಮಾನ್ಸ್ಟರ್ ವೈಬ್ ಇದೆ. ಇಲ್ಲಿ ಟಿಕೆಟ್ ನ ಎಂಟ್ರಿನೇ ಒಂದು ಚೂರು ಮಸಾಲೆ ಹಾಕುವಂಥದ್ದು. ಅದಕ್ಕೆ ಏನಿಲ್ಲ ಬಿಡಿ. ಸೊ ಈ ಟಿಕೆಟ್ನ ಎಂಟ್ರಿನ ಸ್ವಲ್ಪ ಏನಂತಾರೆ ಮಸಾಲೆ ಸ್ಪೈಸಸ್ ಹಾಕುವಂಥದ್ದು. ಎಲ್ಲಾರಕ್ಕಿಂತನೂ ಬ್ರೂಟಲ್ ಆಗಿ ಕೊಟ್ಟಿರುವಂಥದ್ದು ಟಿಕೆಟ್ನ ಎಂಟ್ರಿ ಆಗಿರುವಂಥದ್ದು. ಐ ಆಮ್ ಹೋಮ್ ಡ್ಯಾರಿ ಅಂತ ಹೇಳ್ಬಿಟ್ಟು ಆ ಎಂಟ್ರಿಯಲ್ಲೇ ನಮಗೆ ಗೊತ್ತಾಗುತ್ತೆ. ಸೊ ಇಲ್ಲೊಂದು ಏನೋ ಒಂದು ಅಂದ್ರೆ ಮಿಸ್ಟೀರಿಯಸ್ ವಿಷಯ ಇದೆ ಅಂತ ಹೇಳ್ಬೋದು, ನಮಗೆ ಗೊತ್ತಿಲ್ಲದೆ ಇರೋವಂಥದ್ದು. ಅಪಾರ್ಟ್ ಫ್ರಮ್ ದ ಸ್ಟೋರಿ ಅಪ್ ದ ಫೇರಿ ಟೈಲ್ನ ಅಪಾರ್ಟ್ ಅಲ್ಲಿ ಈ ಟಿಕೆಟ್ನ ಸ್ಟೋರಿ ಹೇಗೆ ಹೋಗುತ್ತೆ ಅಂತ ನಮಗೆ ನೋಡೋದು ಸಿಗುತ್ತೆ. ರಾಯ ಬ್ರೂಟಲ್
ಆದರೆ ಟಿಕೆಟ್ ಹೇಗೆ ಅಂದರೆ ಇನ್ನೂ ಬ್ರೂಟಲ್ ಆಗಿರುವಂಥದ್ದು. ಸೊ ಇದು ಓವರ್ ಆಲ್ ಟಾಕ್ಸಿಕ್ ವಿಷಯ ಆಗಿರುವಂಥದ್ದು. ಅಪ್ಕಮಿಂಗ್ ಡೇಸ್ ಅಲ್ಲಿ ಇನ್ನೂ ಕೂಡ ಇದ್ರ ಬಗ್ಗೆ ಮಾತಾಡೋಣ ಅಂತ ಹೇಳ್ತಾ, ಬಟ್ ನಾನು ಇನ್ನೂ ಸ್ವಲ್ಪ ಇಂಟ್ರೆಸ್ಟಿಂಗ್ ವಿಷಯಗಳಿಗೆ ಟ್ರೈ ಮಾಡ್ತೀನಿ ಆಯ್ತಾ. ಸೊ ವಿಶ್ ಮಿ ಲಕ್, ಪೀಸ್ ಔಟ್.